ಗ್ಯಾರಿ, ಈಗ ಅರ್ಧಕ್ಕೆ ಓಡೋಗ್ತೀನಿ ಅಂತ ಹೇಳ್ತಿದ್ಯಲ್ಲ, ಅದು ಅವಳಿಗೆ ಎದುರುಕೊಂಡು. ಏನಾದ್ರೂ ಆಗ್ಲಿ, ನಾನ್ ಮಾತ್ರ ಇಲ್ಲಿಂದ ಹೋಗಿ ಬಿಡೋದಿಲ್ಲ. ನೀನು ಹೋಗಿ ಬಿಡೋದಿಲ್ಲ, ಅವಳು ಇರಕ್ ಬಿಡ್ತಾ ಇಲ್ಲ. ತ್ರಿಶಂಕು ಪರಿಸ್ಥಿತಿ ಆಗಿದೆ ನಂದು. ನೀನ್ ಏನಾದ್ರೂ ಅನ್ಕೋ ಗ್ಯಾರಿ, ನಾವಿಲ್ಲಿಂದ ಹೋಗ್ಬೇಕು ಅಂದ್ರೆ ಕ್ಯಾಶ್ ಪ್ರೈಸ್ ತಗೊಂಡೇ ಹೋಗ್ಬೇಕು. ಶನಯ, ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ? ಈಗಾಗಲೇ ನಾವು ಮಾಡಿರೋ ಅವಾಂತರಗಳಿಂದ ಅವಳ ಕೈ ಕೆಳಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈ ಆಟಗಳೆಲ್ಲ ಅವ್ಳು ಗೊತ್ತಾದ್ರೆ ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಾಳೆ. ಸದ್ಯಕ್ಕೆ ಅವಳ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀನಿ, ಆಮೇಲೆ ನನ್ನ ತಲೆ ಮೇಲೆ ನಿಂತ್ಕೋತಾಳೆ. ಸರಿಯಾಗಿ ಹೇಳಿದ್ರಿ ಗುರುಮೂರ್ತಿ. ಸಾರಿ, ಏನೋ ಪ್ರೈವೇಟ್ ಆಗಿ ಮಾತಾಡ್ತಾ ಇದ್ರಿ ಅನ್ಸುತ್ತೆ. ಬಾಗಿಲು ನಾಕ್ ಮಾಡದೆ ಬಂದ್ಬಿಟ್ಟೆ. ಇಟ್ಸ್ ಓಕೆ ಸಹನಾ, ಬಂದಿದ್ದೇನ್ ವಿಷಯ ಅಂತ ಹೇಳಿ. ವಿಷಯ ಏನೂ ಇಲ್ಲ ಶನಾಯ. ಅಂತೂ ಸುಬ್ಲಕ್ಷ್ಮಿ ಗೊತ್ತಾಗದೆ ನೀವಿಬ್ರು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಲ್ಲ, ಅದಕ್ಕೆ ಕಂಗ್ರಾಟ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಹಾಗೆ ಗುರುಮೂರ್ತಿ ಅವ್ರ ಮಾತನ್ನ ಬೈ ಚಾನ್ಸ್ ಕೇಳಿಸ್ಕೊಂಡ್ಬಿಟ್ಟೆ. ಗುರುಮೂರ್ತಿ ಅವ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ. ಹಣನ್ ಗೆಲ್ಲೋದಕ್ಕೆ ಹೋಗಿ ಮಾನನ್ ಕಳ್ಕೊಳ್ಳೋದಕ್ಕಾಗತ್ತಾ? ಹಣ ಬೇಕಾದ್ರೆ ಯಾವತ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಆದ್ರೆ ಮಾನ? ಕರೆಕ್ಟ್, ಶಿ ಇಸ್ ರೈಟ್. ಅದನ್ನೇ ಹೇಳ್ತಾರ ನಾನು. ನೋ, ಶಿ ಇಸ್ ರಾಂಗ್. ಇವತ್ತಿನ ಪ್ರಪಂಚದಲ್ಲಿ ಹಣ ಇದ್ರೆ ಮಾನ, ಮರ್ಯಾದೆ, ಗೌರವ ಎಲ್ಲ ಕೊಂಡ್ಕೋಬಹುದು. ಈ ದುಡ್ಡಿರೋರ್ ವಿಷಯ ಏನೇ ಹೊರಗ್ ಬಂದ್ರು, ಅವ್ರ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾದ್ರು ಜನ ಅದನ್ನೆಲ್ಲ ಮರ್ತು ಅವ್ರ ಮುಂದೆನೆ ಕೈ ಕಟ್ಕೊಂಡು ಹಲ್ ಕಿಂಚ್ಕೊಂಡು ನಿಂತ್ಕೊಳಲ್ವಾ? ಅದು ದುಡ್ಡಿಗಿರೋ ಪವರ್ ಅಂದ್ರೆ ಅದು ಗ್ಯಾರಿ. ಓ, ಹಾಗಾದ್ರೆ ನೀವ್ ಯಾವ್ದೇ ಕಾರಣಕ್ಕೂ ಕಾಂಪಿಟೇಷನ್ ಇಂದ ಹೊರಗಡೆ ಹೋಗಲ್ಲ? ನೋ ವೇ, ಚಾನ್ಸೇ ಇಲ್ಲ. ಎನಿವೆ, ನಿಮ್ ವಿಶಸ್ಗೆ ತುಂಬಾ ಥ್ಯಾಂಕ್ಸ್. ಓಕೆ, ಆಲ್ ದಿ ವೆರಿ ಬೆಸ್ಟ್. ನಾಳೆ ಇರೋದು ಬ್ಲೈಂಡ್ ಫೋಲ್ಡ್ ಕಾಂಪಿಟೇಷನ್. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದಾರೆ. ಹಾಗೇನೆ ನಿಮ್ಮಿಬ್ರು ಪರಿಸ್ಥಿತಿ ಕೂಡ ಹಾಗೆ ಇದೆ. ನೀವು ಕಣ್ಣು ಮುಚ್ಕೊಂಡು ಆಟ ಆಡಿದ್ರೆ ಸುಬ್ಲಕ್ಷ್ಮಿ ಗೊತ್ತಾಗದೆ ಇರತ್ತಾ? ಯಾಕಂದ್ರೆ ಕಣ್ಣದ ಬಟ್ಟೆ ನೀವ್ ಕಟ್ಕೊಂಡಿರ್ತೀರ, ಅವಳಲ್ವಲ್ಲ. ಬರ್ಲಾ? ಗುಡ್ ನೈಟ್. ಗ್ಯಾರಿ, ಈಗ ನಾವೇನಾದ್ರೂ ಹೋದ್ರೆ ಒಂದ್ ಕಪಲ್ ಮಿಸ್ ಆಗಿದೆ ಅಂತ ದೊಡ್ಡ ಇಶ್ಯೂ ಆಗಲ್ವಾ? ಆಮೇಲಾದ್ರೂ ಆ ಕಪಲ್ ನಾವೇ ಅನ್ನೋದು ಸುಬ್ಲಕ್ಷ್ಮಿ ಗೊತ್ತಾಗಲ್ವಾ? ಆಗ್ಲೂ ಅವಳು ಸೀನ್ ಕ್ರಿಯೇಟ್ ಮಾಡೇ ಮಾಡ್ತಾಳೆ. ನೀರಿಗೆ ಇಳ್ದಾಗಿದೆ, ಈಜದೆ ಬೇರೆ ದಾರಿನೇ ಇಲ್ಲ ಗ್ಯಾರಿ.